ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸಿಂದ ಲೈವ್ ಅಪ್ಡೇಟ್ ಬರ್ತಾ ಇದೆ. ಸೊ ರಜತ್ ಕಿಶನ್ ಅವರು ಬಿಗ್ ಬಾಸ್ ಸೀಸನ್ 11ರಿಂದ ಮೂರನೇ ಪ್ಲೇಸ್ಗೆ ಒಂದು ಎಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ರಜತ್ ಅವರು ಎಂಡ್ ಆಗಿದೆ. ಅವರ ಒಂದು ಬಿಗ್ ಬಾಸ್ ಜರ್ನಿ ಆ್ಯಂಡ್ ಕನ್ಫರ್ಮ್ ನ್ಯೂಸ್ ಇದೆ. ಮೇ ಬಿ ಚೇಂಜ್ ಆಗಲಿಕ್ಕಿಲ್ಲ ಬಿಕಾಸ್ ಆಫ್ ಹನುಮಂತ ಆ್ಯಂಡ್ ತ್ರಿವಿಕ್ರಮ್ ಡಿಸರ್ವ್ ಮಾಡ್ತಾರೆ. ಟಾಪ್ 2ದಲ್ಲಿ ಇವಾಗಿರುವಂಥದ್ದು ಅಸಲಿ ಆಟ. ಆ್ಯಂಡ್ ರಜತ್ ಬಗ್ಗೆ ಮಾತಾಡಿದರೆ ಖಂಡಿತವಾಗಲೂ 50 ಡೇಸ್ ಆದಮೇಲೆ ಬಂದರೂ ಕೂಡ ಇಲ್ಲಿವರೆಗೂ ಸರ್ವೈವ್ ಆಗಿದ್ದಾನೆ ಅಂತಂದರೆ ಅವನ ಒಂದು ಅಸಲಿ ಆಟ ಅಂತಲೇ ಹೇಳ್ಬೋದು. ಜೊತೆಗೆ ಅವನು ನೆಗೆಟಿವ್ ಆಗಿ ಏನು ಸ್ಟಾರ್ಟ್ ಮಾಡ್ದ ಅದು ಜನರ ಮನಸ್ಸಲ್ಲಿ ಕೂಡ ಒಂದು ರೀತಿಯಲ್ಲಿ ಅಳಿಯದೆ ಉಳ್ಕೊಂತು. ನೆಗೆಟಿವ್ ಆರ್ ಪಾಸಿಟಿವ್ ಒಂದು ಏನೋ ಮಾಡ್ತಾನೆ ಅನ್ನೋ ಒಂದು ಲೆಕ್ಕದಲ್ಲಿ ಜನ ಅಲ್ಲ ಬಿಗ್ ಬಾಸ್ ಅವರಿಗೆ ಅವಕಾಶ ಕೊಟ್ಟಿರೋದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾನೆ ಒಂದು ವೇದಿಕೆ ಅಂತ ಬಂದಂದರೆ. ಆಮೇಲೆ ಬಿಗ್ ಬಾಸ್ನಲ್ಲಿ ಯಾವ ರೀತಿಯಲ್ಲಿ ಆಡಬೇಕು ಆ ರೀತಿಯಲ್ಲಿ ಆಡಿದ್ದಾನೆ. ವ್ಯಕ್ತಿತ್ವ ಅದು ಇದು ಎಲ್ಲ ಸೈಡಿಗಿಟ್ಟು ಆಟನ ಸರಿಯಾಗಿ ಆಡಿದ್ದಾನೆ ಅಂತ ಹೇಳ್ಬೋದು. ಆ್ಯಂಡ್ ನಾವು ಮೊದಲು ಹೇಳಿದಾಗೇ ವ್ಯಕ್ತಿತ್ವ ಆಟ ಅಂತ ಬಂದಾಗ ವ್ಯಕ್ತಿತ್ವ ಗೆಲ್ಲಬೇಕೇ ಹೊರತು ಕೆಟ್ಟ ಪದಗಳು ಆ ರೀತಿಯಲ್ಲಿ ಇರೋವಂಥದ್ದು ಗೆಲ್ಲಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಆ್ಯಂಡ್ ನೋಡುವ ಏನೇನಂತ. ಒಟ್ಟಿನಲ್ಲಿ ಸದ್ಯಕ್ಕೆ ಅಪ್ಡೇಟ್ ಇರುವಂಥದ್ದು ರಜತ್ ಅವರು ಔಟ್ ಆಗಿದ್ದಾರೆ ಅಂತ. ಬಟ್ ಇಲ್ಲಿವರೆಗೂ 3ನೇ ಸ್ಥಾನದಲ್ಲಿ ಅವ್ರಿಗೂ ಬರೋದಕ್ಕೂ ಕಾರಣವೇ ಅವರ ಒಂದು ಆಟ ಅಥವಾ ಆ ಒಂದು ಇಂಪ್ಯಾಕ್ಟ್ ಏನಿದೆಯಲ್ಲ 50 ಡೇಸ್ ಆದಮೇಲೆ ಅದೇ ಮುಖ್ಯ ಆಯಿತು ಅಂತ ಅನಿಸುತ್ತೆ. ವೋಟಿಂಗ್ ಎಲ್ಲ ತೆಗೆದು ಸೈಡಿಗೆ ಇಟ್ಬಿಡಿ ನೀವು. ಓಕೆ, ಇಲ್ಲಿವರೆಗೂ ಕೂಡ ನನಗನ್ಸಿರುವಂಥದ್ದು ಟಾಪ್ 5 ಲೆಕ್ಕದಲ್ಲಿ 4th ಆ್ಯಂಡ್ 5th ಪೊಸಿಷನ್ ಏನು ಎಂಡ್ ಮಾಡಿದ್ದಾರೆ ಮಂಜು ಆ್ಯಂಡ್ ಮೋಕ್ಷಿತಾ. ಆ ಲೆಕ್ಕದಲ್ಲಿ ರಜತ್ ವೋಟಿಂಗ್ ಕನ್ಸಿಡರ್ ಮಾಡಿಲ್ಲ. ಸುಮಾರು ಜನ ಹೇಳ್ಬೋದು ಅದೆಲ್ಲ ಫೇಕ್ ಇದು ಪೋಲ್ಗಳು ಹಾಗೆ ಹೀಗೆ ಅಂತ. ಬಟ್ ಸುಮಾರು ಎಲ್ಲ ಒಂದು ಅಥವಾ ಒಂದು 3-4 ಫೇಕ್ ಪೋಲ್ಗಳಾಗ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಒಂದು ಪೋಲ್ಗಳಲ್ಲಿ ರಜತ್ ಹಿಂದೆನೇ ಇದ್ದರು. ಬಟ್ ಆದರೂ ಕೂಡ ಅವರಿಗೆ ಮೋಕ್ಷಿತಾ ಆ್ಯಂಡ್ ಮಂಜುಗಿಂತನೂ ಮೇಲೇ ಒಂದು ಸ್ಥಾನ ಸಿಕ್ಕಿದೆ ಅಂತಂದರೆ ಅದು ಅವರ ಒಂದು ಆಟನೇ ಕಾರಣ ಹೊರತು ಯಾವುದೇ ರೀತಿಯ ವೋಟ್ಸ್ ಅಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗಿರುವಂಥದ್ದು ಅಸಲಿ ಒಂದು ಆಟ ಅಂತ ಹೇಳ್ಬೋದು. ಯಾಕಂತಂದರೆ ತ್ರಿವಿಕ್ರಮ್ ಆ್ಯಂಡ್ ಹನುಮಂತ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋವಂಥದ್ದು ಮುಖ್ಯ ಆಗುತ್ತೆ. ಆ್ಯಂಡ್ ವ್ಯಕ್ತಿತ್ವ, ಆಟ, ಎಂಟರ್ಟೈನ್ಮೆಂಟು, ಮನೆಯಲ್ಲಿ ಇನ್ವಾಲ್ವ್ಮೆಂಟು ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಹನುಮಂತ ನನ್ನ ಪ್ರಕಾರ ಟಾಪಲ್ಲಿದ್ದಾನೆ. ಒಂದು ಅಂತಂದರೆ ಮಾತು ಆಡೋದ್ರಲ್ಲಿ ಸ್ವಲ್ಪ ಅವರು ಸೈಲೆಂಟು ಆ್ಯಂಡ್ ಎಲ್ಲಿ ಮಾತಾಡಬೇಕು ಅಷ್ಟೇ ಮಾತಾಡ್ತಾನೆ ಹೊರತು ಅನವಶ್ಯಕವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಜೊತೆಗೆ ಏನಾದರೂ ಒಂದು ಆನ್ಸರ್ ಇದ್ದರೆ ಅದು ತುಂಬ ಶಾರ್ಟ್ ಆಗಿರುತ್ತೆ. ಅದು ಎಲ್ಲೋ ಮೇ ಬಿ ಅವನಿಗೆ ಪ್ರಾಬ್ಲಮ್ ಅಂತ ಅನಿಸುತ್ತೇನೋ. ಬಟ್ ವೋಟ್ಸ್ ಅಂತ ಬಂದರೆ ಖಂಡಿತವಾಗ್ಲೂ ಒಳ್ಳೆ ಕಾಂಪಿಟೇಷನ್ ಇದೆ. ವ್ಯಕ್ತಿತ್ವ ಅಂತ ಬಂದರೆ ದೇವರನಿಗೂ ಅವನನ್ನು ಬೀಟ್ ಮಾಡೋರು ಮನೆ ಒಳಗೆ ಯಾರೂ ಇಲ್ಲ. ಅದು ಅಂತೂ ಖಂಡಿತ. ಆ್ಯಂಡ್ ತ್ರಿವಿಕ್ರಮ್ ಅವ್ರ ವ್ಯಕ್ತಿತ್ವ ಅಂತ ಬಂದಾಗ ಲಾಸ್ಟ್ 1-2 ವೀಕಲ್ಲಿ ಅವ್ರ ವ್ಯಕ್ತಿತ್ವ ಖಂಡಿತವಾಗ್ಲೂ ಕ್ವಶನೇಬಲ್ನೇ. ಜೊತೆಗೆ ಭವ್ಯ ಅವರು ತುಂಬ ಚೆನ್ನಾಗಿ ಆಡಿದಾಗ ಆ ಒಂದು ಸ್ವಲ್ಪ ಜಲಸ್ ಅನ್ನೋದಿದೆಯಲ್ಲ ಅವ್ರ ವ್ಯಕ್ತಿತ್ವದಲ್ಲಿ ಕಾಣಿಸ್ಕೊಂಡಿದೆ. ಇದು ಅಂತೂ ಸತ್ಯ. ಆ್ಯಂಡ್ ಗೊತ್ತಿಲ್ಲ, ನೋಡೋಣ ಏನಾಗ. ನನಗೆ ಅನಿಸಿರೋ ಪ್ರಕಾರ ತ್ರಿವಿಕ್ರಮ್ ಅವರನ್ನು ವಿನ್ ಮಾಡಿಸ್ತಾರೆ ಅಂತ ಅನ್ನಿಸ್ತಿದೆ. ಓಕೆ, ಸದ್ಯಕ್ಕೆ ಹೇಳೋದಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.